ಪ್ರಾತಸ್ಮರಣೀಯರಾದ ಬಸವಾದಿ ಶಿಕ್ಷಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಚರಿತ್ರ ನಾಯಕರಾಗಿರ್ತಕ್ಕಂಥ ಮಹಾಶಿಕ್ಷಣೆ ದಾನ ದಾಸೋಹಿ ಎಂದು ಕೀರ್ತಿಯನ್ನು ಪಡೆದಿರುವಂತ ಕನ್ನಡ ನಾಡಿನ ಮನೆ ಮಾತಾಗಿರ್ತಕ್ಕಂಥ ಕಲ್ಯಾಣದ ಶರಣೆಯಾಗಿರ್ತಕ್ಕಂಥ ಮಾತೆ ಗುಡ್ಡಾಪುರ ದಾನಮ್ಮ ದೇವಿಯಲ್ಲಿ ಅದೇ ರೀತಿಯಾಗಿ ಈ ಹಿಂದ್ ಕುಂತ ಕುಮಾರಗೌಡ ಯಾಕೆ ಅವ್ರ ಸುಮ್ಮನೆ ಕೂತ್ಕೋರಿ ಪುರಾಣ ಹೇಳಕ್ಕೆ ಗೊತ್ತಾಗಲ್ಲ ನಿಮ್ಗೆ. ಈ ನೆಲದ ಯೋಗಿ ಪುಂಗವರಾಗಿರ್ತಕ್ಕಂಥ ಕೋಮು ಸಾಮರಸ್ಯದ ಕೊಂಡಿಯಾದ ಸಾವಳಗಿಯ ಶಿವಲಿಂಗೇಶ್ವರರ ದಿವ್ಯ ಚೇತನದಲ್ಲಿ ಭಕ್ತಿಯ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಸಂಗೀತ ನೀಡುತ್ತಾ ಇರ್ತಕ್ಕಂಥ ಶ್ರೀ ವೆಂಕಟೇಶ್ ಅವರೇ ಮತ್ತು ತಬಲಾ ಸಾಥನ್ನ ನೀಡ್ತಾ ಇರುವಂತ ನಮ್ಮವರೇ ಆದ ಶ್ರೀ ಬಿರಾದಾರ ಗುರುಗಳವರೇ, ಇವತ್ತಿನ ಧರ್ಮಸಭೆಯ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯ ಬಸವಲಿಂಗ ಶರಣರವರೇ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರುವಂತ ಶ್ರೀ ಸಾದಿಕ್ ಸುಬ್ಬಡ್ ಅವರೇ, ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಶ್ರೀ ಹಡಪದವರೇ ಮತ್ತು ಇನ್ನೊಬ್ಬ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಶಾಂತಪ್ಪ ಹಡಪದವರೇ, ಈ ಸಾವಳಗಿ ಶಿವಲಿಂಗೇಶ್ವರ ಸೇವಾ ಸಮಿತಿಯ ಎಲ್ಲ ಸದಸ್ಯರೇ, ಕಾರ್ಯಕ್ರಮವನ್ನ ಸುಂದರವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ಯಾವತ್ತು ತಾಯಿ ಬಳಗವೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣರು ಶರಣಾರ್ಥಿ. ಆಗಲಿ 8:45 ಆಗಿದೆ. ಧರ್ಮಸಭೆ ಚಲುವಾಗೋ ಟೈಮ್ಗೆ ಇವತ್ತು ಪುರಾಣ ಚಲುವಾಗೈತೆ. ಯಾಕಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿದ್ದಿದೆ, ಅನಿವಾರ್ಯತೆ ತಡ್ಕೋಬೇಕಾಗುತ್ತೆ. ಪ್ರಕೃತಿ ಮುಂದೆ ನಾವೆಲ್ಲರೂ ಸಣ್ಣವರು, ಕುಬ್ಜರು. ಮ್ಯಾನ್ ಪ್ರಪೋಸ್ ಅಂಡ್ ಗಾಡ್ ಡಿಸ್ಪೋಸಿಸ್ ಅಂತ ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತ ಹೇಳ್ತಾರೆ. ತಾನತ್ತಲ್ ಎಳೆದರೆ ನಾನಿತ್ತಲ್ ಎಳೆದರೆ ತಾನತ್ತ ಎಳೆದಿತ್ತು ಅಂತ ಹೇಳ್ತಾರೆ ಜ್ಞಾನಿಗಳು. ಹಂಗ ಅದು ಹೇಳಿದಾಗ ನಾವು ಕೇಳಬೇಕು ಹೊರತು ನಾವು ಹೇಳಿದಾಗ ಅದು ಎಲ್ಲೂ ಕೇಳಿಲ್ಲ, ಯಾರಿಗೂ ಕೇಳಿಲ್ಲ. ಯಾವ ಸಾಮ್ರಾಟ್ ಅಶೋಕ್ ಬಂದ್ರು ಕೇಳಂಗಿಲ್ಲ ಅಲ್ಲ. ಅದಕ್ಕೆ ಇಲ್ಲಿ ನಾವೆಲ್ಲ ದಾನಮ್ಮನ ಚರಿತ್ರೆಯನ್ನು ನಿನ್ನೆ ನೋಡ್ತಾ ನೋಡ್ತಾ ಏನ್ ಹೇಳಿದೇವಿ ಅಂತ ಕೇಳಿದ್ರೆ, ಚರಿತ್ರೆಯೊಳಗೆ ನಿನ್ನೆ ದಾನಮ್ಮ ಗುರುವಿನ ಹತ್ತಿರ ವಿದ್ಯೆಯನ್ನು ಕಲಿಯಲಿಕ್ಕೆ ಹೋಗಿದ್ದಾಳೆ. ಆ ಊರಿನಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಶಾಂತವೀರ ಸ್ವಾಮಿಗಳು ಅಂತ ಇದ್ರು. ಕಲ್ಯಾಣದಿಂದ ಬಂದು ಅವರು ಬಸವಣ್ಣನ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಅಲ್ಲಲ್ಲಿ ಪ್ರಮಥರನ್ನ ಬಿಟ್ಟಿದ್ರು ಬಸವಣ್ಣವರು. ಹೆಂಗ ಉಡುತಡಿಯೊಳಗೆ ಗುರುಲಿಂಗ ದೇವರು ಇದ್ರಲ್ಲ, ಅಕ್ಕನಿಗೆ ಹೇಳ್ತಾರಲ್ಲ, ಅಕ್ಕ ತನ್ನ ವಚನದಲ್ಲಿ ಹೇಳ್ತಾರ, ಬಹಳ ಸುಂದರವಾಗಿ ಹೇಳ್ತಾರ ಒಂದು ಮಾತು. ಗುರುಲಿಂಗ ದೇವರು ಎನ್ನ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇಟ್ಟಾಗಲೇ ಎನ್ನ ಭವಂ ನಾಸ್ತಿಯಾಯಿತು. ಏನು ಲಿಂಗಾಯತ ಧರ್ಮ ಅಂದ್ರೆ ಇದು, ಅದರ ವಿಚಾರಗಳೇನು, ಬಸವಣ್ಣವರು ಏನು ಹೇಳ್ಯಾರ, ಇದೆಲ್ಲವನ್ನು ಪ್ರಸಾರ ಮಾಡಲಿಕ್ಕೆ ಒಂದೊಂದು ಹೊಗಳಿ ಮಟ್ಟಕ್ಕೆ ಒಬ್ಬೊಬ್ಬರನ್ನ ಕಳಿಸಿಕೊಟ್ರು. ಕಲ್ಯಾಣದಲ್ಲಿ ಅವರು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ರು. ನಿನ್ನೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ ನಾನು, ಮತ್ತದನ್ನು ಹೇಳ್ಕೊತ ಕುಂದ್ರಂಗಿಲ್ಲ. ಹಾಗೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಉಮರಾಣಿಯೊಳಗೆ ಯಾರಿದ್ರು ಅಂತ ಕೇಳಿದ್ರೆ ಶಾಂತವೀರ ಸ್ವಾಮಿಗಳು.
ಆ ಶಾಂತವೀರ ಸ್ವಾಮಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಧರ್ಮದ ಪ್ರಚಾರವನ್ನು ಮಾಡ್ತಾ ಮನೆ ಮನೆಗೆ ಹೋಗಿ ಭಕ್ತರಿಗೆ ಲಿಂಗಾಯತ ಧರ್ಮದ ಸಂಸ್ಕಾರವನ್ನು ಕಲಿಸಿಕೊಡ್ತಾ ಇದ್ದಾರೆ. ಕಲಿಸುವಂತಹ ಸಂದರ್ಭದಲ್ಲಿ ಅವರ ದೃಷ್ಟಿಯೊಳಗೆ ಯಾರು ಕೇಳ್ತಾರೆ ಅಂತ ಕೇಳಿದ್ರೆ ಶಾಂತವೀರರ ದೃಷ್ಟಿಯೊಳಗಡೆ ಈ ಏನು ಲಿಂಗಮ್ಮ ಇದ್ದಲ್ಲ ಗೊತ್ತಿತ್ತು ಅವ್ರಿಗೆ, ಅವಳಿಗೆ ಲಿಂಗ ಧಾರಣೆಯನ್ನ ಮಾಡಿದ್ರು, ಹೆಸರನ್ನ ಇಟ್ಟಿದ್ರು, ಎಲ್ಲ ಮಾಡಿದಂತ ಅವರು ಈ ಲಿಂಗಮ್ಮ ಬಹಳ ದೊಡ್ಡವಳಾಕಳ ಅನ್ನೋದು ಗೊತ್ತಿತ್ತು. ಪ್ರಾಯ ಕೂಸಾದಡೆ ಅಭಿಪ್ರಾಯ ಕೂಸಕ್ಕುಮೆ ಅಂತ ಹೇಳ್ತಾರೆ. ಪ್ರಾಯ ಸಣ್ಣದಾದ್ರೆ ಅಭಿಪ್ರಾಯ ದೊಡ್ಡದಿತ್ತು ಈ ಹುಡುಗಿಯಲ್ಲಿ. ಅದಕ್ಕೆ ಆ ಶಾಂತವೀರರು ಈ ಹುಡುಗಿಗೆ ಸಂಸ್ಕಾರವನ್ನು ಕೊಡಬೇಕು ಅಂದ್ರೆ ಬಹಳ ಸುಂದರವಾದಂತಹ ಅಕ್ಷರ ಜ್ಞಾನವನ್ನು, ಲಿಂಗದ ಧಾರಣೆಯನ್ನ ಮಾಡಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸಂಸ್ಕಾರವನ್ನು ಕೊಟ್ಟಿದ್ರು. ಆ ಹುಡುಗಿ ಬೆಳೆದು ದೊಡ್ಡವಳಾಗಿದ್ದು ಅನಂತರಾಯ ಶಿರಸಮ್ಮನವರು ಆ ಹುಡುಗಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕರ್ಕೊಂಡೋಗಿ ಅವರಲ್ಲಿ ಶಿಕ್ಷಣಕ್ಕಾಗಿ ಬಿಡುತ್ತಾರೆ. ಆಗ ಆ ಮಠದಲ್ಲಿ ಶಿಕ್ಷಣಕ್ಕೆ ಬಿಟ್ಟಾಗ ಉಸ್ಕಿನ ಮೇಲೆ ಬರೆಯುತ್ತಿತ್ತು. 4 ಪಳಿಯನ್ನು ಹೊಡೆದು ಕೆಳಗಿದನ್ನು ಮಾಡಿ, ಇವತ್ತಿನ ಸ್ಲೇಟ್ ಬಳಪಗಳು ಇರಲಿಲ್ಲ, ಉಸಕ್ಕಿತ್ತು. ಉಸಕ್ ಮೇಲೆ ಹಾಕಿ ಅದ್ರ ಮೇಲೆ ಬರಿಬೇಕಾಗ್ತಿತ್ತು. ಆಗಿನ ಕಾಲದಲ್ಲಿ 800 ವರ್ಷಗಳ ಹಿಂದೆ ಹೋದ ಮಠಗಳಲ್ಲಿ ಏನು ಕಲಿಸ್ತಾ ಇದ್ರು ಅಂತ ಕೇಳಿದ್ರೆ ಆ ಊರಿನ ಜನರಿಗೆ ಉಸುಕಿನಲ್ಲಿ ಬರೆದು ಶಿಕ್ಷಣವನ್ನು ಕಲಿಸ್ತಾ ಇದ್ರು. ಇಲ್ಲ ಅಂತ ಕೇಳಿದ್ರೆ ಕಲಿತು ಹೋಗಿ ಏನ್ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ ಇವತ್ತೇನು ಶಿಲಾಶಾಸನಗಳನ್ನು ಬರೆದಾರಲ್ಲ, ಸ್ಕಲ್ಪ್ಚರ್ಸ್ ಅಂತ ಹೇಳ್ತಾರ, ಶಿಲ್ಪಿಗಳು ಅಂತ ಹೇಳ್ತಾರಲ್ಲ, ಅವ್ರನ್ನೆಲ್ಲ ತಯಾರು ಮಾಡುವಂತ ಶಾಲೆಗಳು ಯಾವಿದ್ವು 12ನೇ ಶತಮಾನದಲ್ಲಿ ಅಂತ ಕೇಳಿದ್ರೆ ಶಿಕ್ಷಣ ನಡೆದು ಬಸವಾದಿ ಪ್ರಮುಖರು ಕೊಟ್ಟು ಕಳಿಸಿದ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದೇನು ಜ್ಞಾನ ಇತ್ತಲ್ಲ ಅದನ್ನೆಲ್ಲವನ್ನ ಕಲಿಸಿಕೊಡ್ತಿದ್ರು. ಅದಕ್ಕೆ ಪೂರ್ವದಲ್ಲಿ ಯಾರಿದ್ರು ಅಂತ ಕೇಳಿದ್ರೆ 10ನೇ ಶತಮಾನದಲ್ಲಿ ನಾವು ಒಂದು ವರ್ಗವನ್ನು ನಡೆಸಬೇಕು. ನಾವು ಈ ಓಣಿಯಲ್ಲಿ ಅವರೆಲ್ಲ ಬಾಳ ಅದಾರ, ಜೈನರನ್ನ ನೆನೆಸ್ಬೇಕು ನಾವು. ಪಂಪ, ಪೊನ್ನ, ರನ್ನ, ಚಾವುಂಡರಾಯ ಇವರೆಲ್ಲ ಗಂಗರು ಇಂತಹ ಕೆಲಸವನ್ನು ಮಾಡಿದ್ರು ಅಂತ ಕೇಳಿದ್ರೆ ಕ್ಷಾತ್ರ ಯುಗ ಅಂತ ಹೇಳ್ತಾರೆ. ಪಂಪನ ಯುಗ ಬೆಳಗುವೆಯಲ್ಲಿ ಲೌಕಿಕಮಲ್ಲಿ ಜ್ಞಾನಗಮಂ ಅಂತ ಹೇಳಿ ಕಾವ್ಯವನ್ನು, ಒಂದು ಲೌಕಿಕ ಕಾವ್ಯವನ್ನ, ಒಂದು ಆಧುನಿಕ ಕಾವ್ಯವನ್ನು ಬರೆದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ವರ್ಗ ಈ ಕರ್ನಾಟಕದಲ್ಲಿ ಗುಡಿಗುಂಡಾರಗಳನ್ನ ಕಟ್ಟಿದ ವರ್ಗ ಯಾರಾದ್ರೂ ಇದ್ರೆ ಅವರು ಜೈನರು ಅನ್ನುವಂಥದ್ದನ್ನು ಮೊಟ್ಟ ಮೊದಲು ನಾವು ನೆನಪಿಟ್ಟುಕೋಬೇಕು. ಮೊಟ್ಟ ಮೊದಲು ಇವತ್ತು ಕೂಡ ಜೈನರ ಪಾತ್ರ ಬಾಳಿದನ್ನು ಹೇಳ್ಕೊತ ಕುಂತ್ರೆ ಇಲ್ಲಿ ನಿಲ್ತದ, ಹೇಳಂಗಿಲ್ಲ ನಾನು. ಆ ಸುದ್ದಿಗೆ ಹೋಗಿ ಮತ್ತೊಂದು ಕಾಯಂ ಇರ್ತದ ಹೇಳಕ್, ಅದನ್ನ ಸುದ್ದಿಗೆ ಹೋಗಂಗಿಲ್ಲ ನಾನು. ನೋಡಿ, ಇಲ್ಲಿ ದಾನಮ್ಮ ಅನ್ನೋಸ್ಕೊಳ್ಳಂತ ಲಿಂಗಮ್ಮ ಬೆಳೆದು ದೊಡ್ಡವಳಾಗಿದ್ದಾಳೆ, ಬೆಳೆದು ಎತ್ತರಕ್ಕೆ ಬಂದಿದ್ದಾಳೆ. ಹೆಂಗಾಗಳ ಅಂತ ಕೇಳಿದ್ರೆ ಒಂದು 14 ವಯಸ್ಸಿಗೆ ಬಂದಾಳ ಹುಡುಗಿ. 14 ವಯಸ್ಸಿಗೆ ಬಂದಾಗ ಅವಳ ದೇಹ ಸೌಂದರ್ಯ ಹೆಂಗ ಕಾಣಿಸ್ತಿತ್ತು ಅಂತ ಕೇಳಿದ್ರೆ ಕಣ್ಣು ಕುಕ್ಕುವ ಹಾಗೆ ಇತ್ತು, ಸುಂದರವಾಗಿ. ದೊಡ್ಡವಳಾದಂತ ಇವತ್ತು ಮನೆ ನಾವು ಒಂದು 50-60 ವರ್ಷದಿಂದ ಬಿಜಾಪುರ ಜಿಲ್ಲೆಯನ್ನು ನಾವು ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಬಗ್ಗೆ ಮಾತಾಡಬೇಕು ಅಂತ ಕೇಳಿದ್ರೆ ಈ ಜಿಲ್ಲೆಯೊಳಗ ಒಂದು ಅನಿಷ್ಟ ಪದ್ಧತಿ ಬಹಳ ಇತ್ತು. ಏನ್ ಪದ್ಧತಿ ಇದು? ಬಹಳ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಬಹಳ ಕಾಣ್ತೀವಿ ಆ ವ್ಯವಸ್ಥೆಯನ್ನು. ಯಾವುದು ಅಂತ ಕೇಳಿದ್ರೆ ಬಾಲ್ಯ ವಿವಾಹ. ತೊಟ್ಟದಾಗ ಇನ್ನು ಟೈಮ್ ಅಳಗಾಡ್ತಿರ್ತತಿ, ಒದ್ದಾಡ್ತಿರ್ತತಿ, ಈ ಹುಡುಗಿನ ಇವನಿಗೆ ಕೊಟ್ಟು ಬಿಡೋದು. ಅವು ಚಡ್ಡಿ ಹಾಕೊಳಕ್ ಬರ್ತಿರಂಗಿಲ್ಲ, ಆ ಹುಡುಗನ ಕಡೆಯಿಂದ ಹೀಗೆ ತಾಳಿ ಕಟ್ಟಿಸಿ ಬಿಡೋದು. ಈ ಪದ್ಧತಿ ಈಗ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ ಕೇಳಿದ್ರೆ, ಯಾರ ಅಂತ ಬಾಲ್ಯ ವಿವಾಹ ಮಾಡಿಬಿಟ್ರೆ ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ವಿವಾಹ ಮಾಡಿದವರು ಹೊರಗಿರ್ಬೇಕು, ತಾಳಿ ಕಟ್ಟಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ, ದರ್ಗಾ ಜೈಲಾಗಿರ್ಬೇಕು. ವ್ಯವಸ್ಥೆ ತಂದದ. ಯಾಕೆ ಸರ್ಕಾರಿ ವ್ಯವಸ್ಥೆ ತಂದದ ಅಂತ ಕೇಳಿದ್ರೆ ಒಂದು ಹೆಣ್ಣಿನ ಶೋಷಣೆ, ರೆಸ್ಪೆಕ್ಟ್ ಆಫ್ ವುಮನ್, ಹೆಣ್ಣಿನ ಶೋಷಣೆ ಆಗಬಾರದು ಅಂತ ಹೇಳಿ ಈ ವ್ಯವಸ್ಥೆಯನ್ನು ತಂದಿದೆ ಸರ್ಕಾರ. ಅದಕ್ಕೆ ಏನು ಅಂತ ಕೇಳಿದ್ರೆ ಆ ವಯಸ್ಸಿಗೆ 14ರ ತರುಣಿಯಾಗಿರ್ತಕ್ಕಂಥ ದಾನಮ್ಮ ನೋಡ್ಲಿಕ್ಕೆ ಬಹಳ ಅಪರೂಪದ ಸುಂದರಿಯಾಗಿದೆ. ಯಾಕೆ ಅಂತ ಕೇಳಿದ್ರೆ ಅದು ಆಧ್ಯಾತ್ಮದ ಜೀವನ,
ದಿನಾನು ಲಿಂಗ ಪೂಜೆಯನ್ನು ಮಾಡ್ತಿದ್ದು, ಶಾಂತವೀರರು ಕಲಿಸಿಕೊಟ್ಟಿರ್ತಕ್ಕಂಥ ವಚನಗಳನ್ನು ಹೇಳ್ತಿದ್ದು, ಶರಣರ ವಿಚಾರಗಳನ್ನು ಹೇಳ್ತಿದ್ದು. ಇಲ್ಲಿ ಕಥೆ ಹೇಳಕ್ ಟೈಮ್ ಇಲ್ಲ, ಮಧ್ಯದಲ್ಲಿ ಹೇಳ್ತೇನೆ ಅದನ್ನು. ಆ ಸುಂದರವಾದಂತಹ ಅನೇಕ ವಿಚಾರಗಳನ್ನ ಅವಳು ಅವ್ರ ತಂದೆ ಮುಂದೆ ಹೇಳ್ತಿದ್ದು, ತಾಯಿ ಮುಂದೆ. ಅಪ್ಪ ನೋಡು, ಇವತ್ತು ಮಠದಾಗ ಹೋದ ಗುರುಗಳು ಏನ್ ಹೇಳಿದ್ರು ಅಂತ ಕೇಳಿ ಇಂಥ ಶರಣರ ಬಗ್ಗೆ ಹೇಳಿದ್ರು ನನಗೆ, ಹಿಂಗ ವಿಚಾರಗಳನ್ನ ಹೇಳಿದ್ರು ಅಂತ ಹೇಳಿ ಅದನ್ನೆಲ್ಲವನ್ನ ಮನೆಯಲ್ಲಿ ಹೇಳ್ತಾ ಇದ್ದು. ಆಕೆಗೆ ಗುರುವಿನ ಹತ್ರ ಒಂದು ಪಾಠಶಾಲೆ ಆದ್ರೆ ಮನೆಯೂ ಒಂದು ಪಾಠಶಾಲೆ ಆಗಿತ್ತು. ಮನೆಯು ಮೊದಲ ಪಾಠಶಾಲೆ, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರಲ್ಲ, ಜನರು ಧನ್ಯರು ಅಂತ ಹೇಳಲಿಲ್ಲ. ಹಂಗೆ ಈ ಕಡೆ ತಾಯಿ ತಂದೆಯರಿಂದ ಶಿಕ್ಷಣ, ಈ ಕಡೆ ಅವಳಿಗೆ ಯಾರಿಂದ ಶಿಕ್ಷಣ ಅಂತ ಕೇಳಿದ್ರೆ ಮಠಕ್ಕೆ ಬಂದಾಗ ಗುರುವಿನಿಂದ ಶಿಕ್ಷಣ. ಲೌಕಿಕ ಆಧುನಿಕ ಶಿಕ್ಷಣ ಎರಡು ಇವಳಿಗೆ ಸಿಕ್ಕಾಗ 14ಕ್ಕೆ ಬಂದಾಳ. 14ಕ್ಕೆ ಬಂದಾಗ ಆಕಿ ಮನಸ್ಸು ಏನು ಹೇಳಾಕತ್ತದ ಅಂತ ಕೇಳಿದ್ರೆ, ಆಕಿ ಮನಸ್ಸು ಹೇಳಾಕತ್ತದ, ಪ್ರಾಯ ಬಂದ ಕೂಡಲೇ ಎಲ್ಲರಿಗೂ ಅನಿಸ್ತಾ ಇರ್ತದ ಏನು ಅಂತ ಹೇಳಿದ್ರೆ, ನಾ ಏನ್ ಮಾಡ್ಬೇಕು ಲಗ್ನ ಆಗ್ಬೇಕು. ಹೌದಲ್ಲ? ಪ್ರಾಯಕ್ಕೆ ಬಂದಾಗ ಲಗ್ನ ಆಗ್ಬೇಕು ಅನ್ನುವಂತ ಭಾವ ಇರ್ತದೆ. ಆದ್ರೆ ಶರಣರು ಹೆಂಗಿರ್ತಾರ ಅಂತ ಕೇಳಿದ್ರೆ, ಲೋಕದಂತೆ ಬಾರರು, ಲೋಕದಂತೆ ಹೋಗರು, ಲೋಕದಂತೆ ಇರರು ನೋಡಯ್ಯ, ಪುಣ್ಯದಂತೆ ಬಬ್ಬರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗುವರು ನೋಡಯ್ಯ, ಉರ್ಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಶರಣರು ಲೋಕದ ಹಾಗೆ ಬರೋದಿಲ್ಲ, ಎಲ್ಲಾ ಜನರು ಬಂದಂಗ ಬರೋದಿಲ್ಲ, ಎಲ್ಲಾ ಜನರು ಇದ್ದಂಗೆ ಇರೋದಿಲ್ಲ, ಎಲ್ಲಾ ಜನರು ಹೋದಂಗ ಹೋಗೋದಿಲ್ಲ. ಯಾಕ ಇರ್ತಾರೆ ಅಂತ ಕೇಳಿದ್ರು, ಡಿಫರೆಂಟ್ ಬಿಟ್ವೀನ್ ಪೀಪಲ್, ಜನರಿಂದ ಏನಿರ್ತಾರೆ ಅಂತ ಕೇಳಿದ್ರೆ ವ್ಯತ್ಯಾಸವಾದಂತಹ ಜೀವನವನ್ನ ಕಳೀತಾರೆ. ದೇ ಸ್ಪೆಂಡ್ ದೇರ್ ಲೈಫ್, ಅವರ ಜೀವನವನ್ನ ಹೆಂಗೆ ಕಳೀತಾರೆ ಅಂತ ಕೇಳಿದ್ರೆ ಡಿಫರೆಂಟ್ ಆಗಿ ಕಳೀತಾರೆ. ಹಾಗೆ ಇಲ್ಲಿ ಯಾರು ಕಳೆಯಾಕುತ್ತಿದ್ರು ಅಂತ ಕೇಳಿದ್ರೆ ಲಿಂಗಮ್ಮ ಕಳೀತಾ ಇತ್ತು. ಯಾಕೆ? ಸಂಸ್ಕಾರ. ಈ ಕಬ್ಬಣಕ್ಕೆ ಸಂಸ್ಕಾರ ಕೊಟ್ಟಾರೆ. ಇದು ಮೈಗೆ ಆದ ಗಿಡದಾಗ ಬದ್ನೆಕಾಯಿ ಚವಳಿಕಾಯಿ ಆದಂಗ ಆಗಿಲ್ಲ, ಇದು ಆಗೇತನೋ ಹಂಗೇನು ಆಗ್ತದೋ ಏನಿಲ್ಲ. ನೋಡಿ, ಈ ಕಬ್ಬಣ ಎಲ್ಲೋ ಒಂದು ಸಂಡೂರು ಗುಡದಲ್ಲಿಯೋ ಎಲ್ಲೋ ಒಂದು ಮ್ಯಾಂಗ್ನೀಸ್ ಸ್ಟೋರ್ ಆಗಿತ್ತು, ಅದನ್ನ ತಗೊಂಡ್ಬಂದ್ರು ಕಿರ್ಲೋಸ್ಕರ್, ಮುಕುಂದೋ, ಜಿಂದಾಲೋ ಯಾವ್ದೋ ಒಂದು ಫ್ಯಾಕ್ಟ್ರಿ ಒಳಗೆ ಹಾಕಿ ಕ್ರಷಿಂಗ್ ಮಾಡಿದ್ರು, ವೇಸ್ಟ್ ತೆಗೆದ್ರು, ಕಬ್ಬಣ ತೆಗೆದ್ರು, ಯಾವ್ದೋ ಒಂದು ಫ್ಯಾಕ್ಟ್ರಿ ಕೊಟ್ಟರು, ಪೈಪ್ ಮಾಡಿದ, ಇನ್ನೊಂದು ಏನೋ ಮಾಡಿದ್ರು, ಇದೊಂದು ಗನ್ ಮಾಡಿದ್ರು, ಇದೊಂದು ವೈರ್ ಹಾಕಿದ್ರು, ಇದೊಂದು ವೈರ್ ಆಂಪ್ಲಿಫೈಯರ್ ಕೊಟ್ಟರು. ಏನಾಯ್ತು? ನಾನು ಮಾತಾಡಿದ್ದೀವಿ ಆಲ್ವೇಸ್ ಕೆಲಸ ಮಾಡ್ತು. ಸಂಸ್ಕಾರ. ಒಂದು ಬಿದಿರು ಇರ್ತದೆ, ಒಂದು 20 ಫುಟಿನ ಬಿದಿರು ಇರ್ತದೆ. ನೀವು ಹೋಗಿ ಬುಡ್ರ ಹತ್ರ ಕೇಳಿದ್ರೆ ಅವ್ರು ಏನ್ ಕೊಡ್ತಾರೆ? ಒಂದು 500 ರೂಪಾಯಿ ಒಂದು 20 ಫುಟಿನ ಬಿದಿರು ಕೊಡ್ತಾರೆ. ಅದನ್ನೇ ಒಂದು 2 ಮೊಳ ಅಥವಾ ಒಂದು 2 ಏನಿರ್ತಕ್ಕಂಥ ಬಿದಿರಿನೊಳಗೆ ಬಂದಿರ್ತದೆ ನೋಡ್ರಿ, ಒಳಗಡೆ ಎಲ್ಲ ಇರ್ತದಲ್ಲ, ತುಂಬಿರ್ತದಲ್ಲ, ಅದನ್ನು ತೆಗೆದು ಬಿಟ್ರು, ಒಂದು ತೆಗೆದು ಅದಕ್ಕೊಂದು 7 ತೂತನ್ನು ಹೊಡೆದು ಅದಕ್ಕೊಂದಿಷ್ಟು ಕೆತ್ತಿ ಕೊಟ್ಬಿಟ್ರಲ್ಲ, ಆ ಬಿದಿರು ಎಷ್ಟಕ್ಕೆ ಬರ್ತದೆ ಅಂತ ಹೇಳಿದ್ರೆ 5,000 ಕೊಡ್ತದೆ. ಪ್ರವೀಣ್ ಗೋಡ್ಕಿಂಡಿ ಕೈಯಾಗದು ಕೊಳಲು ಆಗ್ತದೆ, ಕೃಷ್ಣನ ಕೈಯಲ್ಲಿ ಕೊಳಲು ಆಗ್ತದೆ, ಪಂಡಿತ ಹರಿಪ್ರಸಾದ್ ಚೌರಾಸಿ ಅವರ ಕೈಯಲ್ಲಿ ಮೆಲೋಡಿಯಸ್ ಆಗಿ ನುಡಿಯಾಗ್ತದೆ. ಯಾಕೆ? ಒಳಗಿಂದ ತಕ್ಕೊಂಡದ್ದು ಸಂಸ್ಕಾರ ಹೊಂದಿದ, ಅದಕ್ಕೆ ಅದರ ಬೆಲೆ ಅಷ್ಟು ಬಂದದ. ಹಂಗ ಸಂಸ್ಕಾರ ಬಹಳ ಮುಖ್ಯ. ಆ ಸಂಸ್ಕಾರವನ್ನ ಯಾರು ಹೊಂದಾರ ಅಂತ ಕೇಳಿದ್ರೆ ಇಲ್ಲಿ ಲಿಂಗಮ್ಮ ಹೊಂದಿದಾಳ. ಲಿಂಗಮ್ಮ ಹೊಂದಿದಾಗ ಒಂದು ದಿನ ಅವರು ವಯಸ್ಸಿಗೆ ಬಂದಾಳ, ಸುಂದರವಾಗಿ ಕಾಣಕತ್ತಾಳೆ. ಲಿಂಗಮ್ಮ ಸುಂದರವಾಗಿ ಕಾಣಕತ್ತಾಳೆ. ಕಾಣುವ ಸಂದರ್ಭದಲ್ಲಿ ಅವ್ರ ಮನ್ಯಾಗ ಅವ್ರ ಊಗನ್ಸದ ವಯಸ್ಸಿಗೆ ಬಂದ ಮಗಳನ್ನ ಏನ್ ಮಾಡ್ಬೇಕು, ಯಾರಿಗ್ ಕೊಡ್ಬೇಕು ಅಂದಾಗ ವಿಚಾರ ಮಾಡ್ತಾಳೆ. ಆ ಮಗುವನ್ನ ಯಾರಿಗ್ ಕೊಡ್ಬೇಕು ನನ್ನ ಮಗಳನ್ನ ಅಂತ ಕೇಳಿದ್ರೆ ನಮ್ಮ ತಮ್ಮ ಅದಾನ, ಅವ್ರಿಗೆ ಕೊಟ್ಟು ಬಿಡೋನು ಅಂತ ಹೇಳಿ ವಿಚಾರ ಮಾಡ್ತಾಳೆ. ನನ್ನ ತಮ್ಮನಿಗೆ ಕೊಟ್ಟು ಬಿಡೋನು, ಕಟ್ಟಿ ಕಲ್ಲು ಹೋಗಿ ಕಟ್ಟಿಗೆ ಸೇರ್ತದೆ, ಸುಂದರ ಆಗ್ತದ ಅಂತ ಹೇಳಿ ತನ್ನ ಮಗಳನ್ನ ತಮ್ಮನಿಗೆ ಕೊಡಬೇಕು ಅಂತ ವಿಚಾರ